ನಮಸ್ಕಾರ ಸ್ನೇಹಿತರೆ, ರಾಜ್ಯದಲ್ಲಿ ಅಧಿಕಾರ ಹಸ್ತಾಂತರ ಅನ್ನೋದು ಗೊಂದಲದ ಗೂಡಾಗ್ಬಿಟ್ಟಿದೆ. ಇದರಿಂದ ಆಡಳಿತ ವ್ಯವಸ್ಥೆಯಲ್ಲೂ ಸಹಿತ ಹಿನ್ನಡೆ ಆಗ್ತಾ ಇದೆ, ಪಕ್ಷಕ್ಕೂ ಹಿನ್ನಡೆ ಆಗ್ತಾ ಇದೆ. ಈಗಂತ ಹೇಳ್ದವ್ರು ಯಾರು? ನಂಬರ್ 1, ಇದು ನನ್ನ ಇತಿಮಿತಿಯನ್ನ ಮೀರಿ ಇದೆ, ಇದು ನನ್ನಿಂದ ಸಾಧ್ಯ ಇಲ್ಲ ಅಂತ ಕೈ ಚೆಲ್ಲಿದಂತ ನಾಯಕರು ಯಾರು? ಯಾಕೆ? ನಂಬರ್ 3, ನಮ್ಮ ತಾಳ್ಮೆಗೂ ಒಂದು ಮಿತಿ ಇದೆ ಹಾಗಂತ ಹೇಳಿದವ್ರು ಯಾರು? ನಾವು ಎಲ್ಲ ತ್ಯಾಗಕ್ಕೂ ಸಿದ್ಧರಿದ್ದೇವೆ, ನಮ್ಮ ನಿಷ್ಠೆ, ನಮ್ಮ ಪ್ರಾಮಾಣಿಕತೆ ನೀವು ಸರಿಯಾದ ಬೆಲೆ ಕೊಡಲಿಲ್ಲ ಅಂದರೆ ನೇರವಾಗಿ ಹೇಳ್ಬಿಡಿ, ನಾವು ಅದಕ್ಕೂ ಸಹಿತ ರೆಡಿ ಇದ್ದೀವಿ ಅಂತ ಹೇಳಿದವ್ರು ಯಾರು? ಈ ಎಲ್ಲ ವಿಚಾರಗಳನ್ನು ಸವಿವಿವರವಾಗಿ, ನೇರವಾಗಿ, ಸರಳವಾಗಿ, ಕುಲಂಕುಷವಾಗಿ ತಿಳಿಸ್ಲಿಕ್ಕೆ ಅಂತ ನಾನು ಬಂದಿದ್ದೇನೆ. ನಾನು ಪ್ರಜಾಕೀಯ ಶ್ರೀನಿವಾಸ್ ಬೇಲೂರು. ವೆಲ್ಕಮ್ ಟು ಪ್ರಜಾಕೀಯ ಯೂಟ್ಯೂಬ್ ಚಾನಲ್. ಮಿತ್ರರೇ, ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೂ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ. ನೇರವಾಗಿ ವಿಚಾರಕ್ಕೆ ಬರೋಣ. ರಾಜ್ಯದಲ್ಲಿ ಕುರ್ಚಿ ಗೊಂದಲ, ಅಧಿಕಾರ ಹಂಚಿಕೆಯ ಗೊಂದಲ, ಮುಖ್ಯಮಂತ್ರಿಯ ಬದಲಾವಣೆ, ಕ್ರಾಂತಿಯ ಮೇಲೆ ಕ್ರಾಂತಿ, ಕ್ರಾಂತಿಯ ಮೇಲೆ ಕ್ರಾಂತಿ, ಯಾವ ಕ್ರಾಂತಿನೂ ಇಲ್ಲ, ಸಂಕ್ರಾಂತಿ ಆಗೋಯ್ತು. ಆದರೆ ಎಡಬಿಡದೆ ಛಲ ಬಿಡದ ತ್ರಿವಿಕ್ರಮನಂತೆ ಡಿ.ಕೆ. ಶಿವಕುಮಾರ್ ಅವರು ಹೋರಾಟ ಮಾಡ್ತಾನೇ ಇದ್ದಾರೆ, ಡೆಲ್ಲಿ ಯಾತ್ರೆಯನ್ನು ಕೈಗೊಳ್ತಾನೇ ಇದ್ದಾರೆ. ಇದರ ಮಧ್ಯೆ ಸನ್ಮಾನ್ಯ ಸತೀಶ್ ಜಾರಕಿಹೊಳಿಯವರು ದೆಹಲಿಗೆ ಹೋಗಿದ್ರು. ದೆಹಲಿಯಲ್ಲಿ ಅವರು ಅಪೀಲ್ ಮಾಡಿದ ಒಂದೇ ವಿಚಾರ ಏನಪ್ಪ ಅಂತಂದ್ರೆ, ಈ ಗೊಂದಲಕ್ಕೆ ತೆರೆ ಎಳೀರಿ, ಇದರಿಂದ ಆಡಳಿತಕ್ಕೂ ಸಹಿತ ಪಕ್ಷಕ್ಕೂ ಸಹಿತ ಹಿನ್ನಡೆ ಆಗ್ತಾ ಇದೆ ಅಂದ್ರು. ಯಾಕೆ ಅಂದ್ರೆ ಅವರು ಮುಂದಿನ KPCC ಅಧ್ಯಕ್ಷರಾಗಬೇಕು ಅಂದವರು. ಅವ್ರಿಗೂ ಕ್ಲಾರಿಟಿ ಬೇಕು, ಹಾಗೂ ಬಹಳ ದಿನದಿಂದ ಕಾಯ್ತಾ ಇದ್ದಾರೆ. ನೇರವಾಗಿ ಡಿ.ಕೆ. ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡ್ತಿರೋ ಇಲ್ವೋ ಅದು ನಿಮಗೆ ಬಿಟ್ಟಿದ್ದು. ನನಗೆ ಹೇಳಿದಂತೆ KPCC ಅಧ್ಯಕ್ಷರನ್ನಾಗಿ ಮಾಡಿ, ನನ್ನ ಗೊಂದಲವನ್ನು ನಿವಾರಣೆ ಮಾಡಿ ಅಂತ ನೇರವಾಗಿ KPCC ಪ್ರಧಾನ ಕಾರ್ಯದರ್ಶಿಗಳಿಗೆ ಅಪೀಲ್ ಮಾಡಿದ್ರು. ಸ್ನೇಹಿತರೆ, ಯಾಕೆ ಅಪೀಲ್ ಮಾಡಿದ್ರು? ಅವರು KPCC ಅಧ್ಯಕ್ಷರಾಗಬೇಕು, 2028ಕ್ಕೆ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಕನಸಿಟ್ಕೊಂಡಿರೋರು. ನಂಬರ್ 2, ಡಿ.ಕೆ. ಶಿವಕುಮಾರ್ ಮತ್ತು ಡಿ.ಕೆ. ಸುರೇಶ್ ಅವರು ದಿನನಿತ್ಯ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಹೋಗಿ, ಸರ್ ಏನು ಡಿಸೈಡ್ ಮಾಡಿದ್ರಿ? ಒಪ್ಪಂದದ ಪ್ರಕಾರ ನಡ್ಕೊಂಡಿಲ್ಲ, ನೀವು ಒಪ್ಪಂದದಂತೆ ನಡೆದೇ ಇದ್ರೆ ನೀವು ನಾಯಕರೇ ಆಗಲ್ಲ ಅಂತ ದಿನನಿತ್ಯ ಕೇಳಿ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು AICC ಅಧ್ಯಕ್ಷರೇ ಬೇಜಾರಾಗಿ, ನೋಡಿ ಶಿವಕುಮಾರ್, ಇದು ನನ್ನ ಕೈ ಮೀರಿದೆ, ನೀವು ಏನಿದ್ರೂ ಸಹಿತ ಸೋನಿಯಾ ಮೇಡಮ್, ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಅವ್ರನ್ನೇ ಕೇಳಬೇಕು ಅಂತ ತಮ್ಮಲ್ಲಿದ್ದಂಥ ಅಧಿಕಾರವನ್ನು ಕೈ ಚೆಲ್ಲಿದ್ದಾರೆ. ಈಗ ಯೋಚನೆ ಮಾಡಿ, ಡಿ.ಕೆ. ಶಿವಕುಮಾರ್ ಅವರಿಗೆ ಯಾರ ಗತಿ? ಆಗ ನಿಜಕ್ಕೂ ಸಹಿತ ಕೆಂಡವಾದಂತಹ ಸುರೇಶ್ ಅವರು ಕೋತ ಖುದ್ದು ನಮಗೂ ಸಹಿತ ಒಂದು ತಾಳ್ಮೆ ಇದೆ, ತಾಳ್ಮೆ ಕೆಟ್ಟರೆ ಅದರಿಂದ ಪಕ್ಷಕ್ಕೂ ಅಪಾಯ ಆಗ್ತದೆ, ನಮಗೂ ಅಪಾಯ ಆಗ್ತದೆ, ತಾಳ್ಮೆಗೂ ಒಂದು ಮಿತಿ ಇದೆ ಅಂತ ನೇರವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ
ನೇರ ಮಾತಾಡಿದರು. ಇದೆಲ್ಲವನ್ನ ಮನಗಂಡಂತ ಡಿ.ಕೆ. ಶಿವಕುಮಾರ್ ಅವರು ಕೆರಳಿ ಏನು ಮಾಡಲಿಕ್ಕೂ ಸಾಧ್ಯವಿಲ್ಲ ಅಂದಾಗ ನೇರವಾಗಿ ಜಾಣ್ಮೆಯ ನಡೆಯನ್ನಿಟ್ರು. ಏನಪ್ಪ ಅಂತ ಹೇಳಿದರೆ, ಪತ್ರಿಕೆಯರ ಮುಂದೆ ನಾವು ಯಾವುದನ್ನು ಸಹಿತ ನಾವೆಲ್ಲ ಮಾತಾಡಿದ್ದೀವಿ, 5-6 ಜನ. ಆ ಮಾತನ್ನು ಯಾರಿಗೂ ನಾವು ನಮ್ಮ ಪಕ್ಷದ ಆಂತರಿಕ ವಿಚಾರ, ಅದು ನಾವು ಯಾರಿಗೂ ಸಹಿತ ಅದನ್ನು ಹೊರಗಡೆ ತಿಳಿಸೋಲ್ಲ ಅಂತ ಹೇಳ್ತಾನೆ ಒಪ್ಪಂದದ ಸಮಯದಲ್ಲಿ ನೇರವಾಗಿ ಒಪ್ಪಂದದ ಸಮಯದಲ್ಲಿ ರಾಹುಲ್ ಗಾಂಧಿಯವರು ಇದ್ದರು, ಸೋನಿಯಾ ಮೇಡಮ್ ಇದ್ದರು, ಪ್ರಿಯಾಂಕಾ ಗಾಂಧಿಯವರು ಇದ್ದರು ಅಂತ ನೇರ ಅವ್ರ ಮೇಲೆ ಹೇಳಿದರು, ಆಪಾದನೆ ಮಾಡಿದರು. ಇದರಿಂದ ಆಗುವ ಪರಿಣಾಮನೂ ಸಹಿತ ಎದುರಿಸಲಿಕ್ಕೆ ಸಿದ್ಧ ಇದ್ದಾರೆ. ಏನಂತ ಹೇಳಿದ್ರು ಅವರು? ಬಹಳ ಜಾಣ್ಮೆಯಿಂದ ನೋಡಿ, ವೇಣುಗೋಪಾಲ್ ಹತ್ರ, ಸುರ್ಜೇವಾಲ್ ಹತ್ರ, ಪ್ರಧಾನ ಕಾರ್ಯದರ್ಶಿಗಳ ಹತ್ರ ಹೇಳಿದ್ದು, ನನಗೂ ಸಹಿತ ಎಲ್ಲ ತ್ಯಾಗಕ್ಕೂ ರೆಡಿ ಇದ್ದೀನಿ. ಒಂದು ಕ್ಲಾರಿಟಿ ಬೇಕು. ನೀವು ಕ್ಲಾರಿಟಿ ಕೊಡಲಿಲ್ಲ ಅಂದರೆ, ನೀವು ನನಗೆ ತೀರ್ಮಾನ ಮಾಡದಂತೆ ನಡ್ಕೊಳ್ಳಿಲ್ಲ ಅಂದರೆ ನಿಮಗೆ ಅಧಿಕಾರ ಇಲ್ಲ ಅಂತ ಹೇಳ್ಬಿಡಿ, ನಿಮ್ಮನ್ನು ಮುಖ್ಯಮಂತ್ರಿ ಮಾಡಲ್ಲ ಅಂತ ಹೇಳ್ಬಿಡಿ. ನಾವು ಆ ತ್ಯಾಗಕ್ಕೂ ಸಹಿತ ಸಿದ್ಧ ಇದ್ದೀವಿ. ನಮಗೆ ಅಧಿಕಾರಕ್ಕೋಸ್ಕರ ನಾವು ಪಕ್ಷದಿಲ್ಲ, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು. ಪಕ್ಷಕ್ಕೋಸ್ಕರ ನಮ್ಮ ತನು ಮನ ಧನ ಎಲ್ಲವನ್ನ ವಿನಿಯೋಗಿಸಿದ್ದೀವಿ ಅಂತ ನೇರ ವೇಣುಗೋಪಾಲ್ ಅವ್ರ ಹತ್ರ, ಸುರ್ಜೇವಾಲ್ ಹತ್ರ ಹೇಳಿದ್ರು. ಕಾರಣ ಏನಪ್ಪ ಅಂದರೆ, ರಾಹುಲ್ ಗಾಂಧಿ ಅವರ ಭೇಟಿ ಮಾಡಲಿಕ್ಕೆ ಸಿಗ್ತಾ ಇಲ್ಲ, ಸೋನಿಯಾ ಮೇಡಮ್ ಅವರಿಗೆ ಆರೋಗ್ಯ ಸರಿ ಇಲ್ಲ, ಅವರು ಭೇಟಿ ಮಾಡಲಿಕ್ಕೆ ಆಗ್ತಾ ಇಲ್ಲ, ಪ್ರಿಯಾಂಕಾ ಮೇಡಮ್ ಅವ್ರನ್ನೂ ಭೇಟಿ ಮಾಡಲಿಕ್ಕೆ ಆಗ್ತಾ ಇಲ್ಲ. ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡದೆ ಈ ಕಾರ್ಯ ಸಾಧ್ಯನೇ ಇಲ್ಲ. ಎಲ್ಲವೂ ನಿಂತಿರುವುದು ಕಾಂಗ್ರೆಸ್ನಲ್ಲಿ, ಕಾಂಗ್ರೆಸ್ನ ವರಿಷ್ಠರಾದಂಥ ರಾಹುಲ್ ಗಾಂಧಿ ಅವರ ಕೈಯಲ್ಲಿ. ಸ್ನೇಹಿತರೆ, ಇದರಿಂದ ನಿಜಕ್ಕೂ ಸಹಿತ ಡಿ.ಕೆ. ಶಿವಕುಮಾರ್ ಅವರು ಕೆರಳಿ ಕೆಂಡವಾಗ್ಬಿಟ್ಟಿದ್ದಾರೆ. ಅವ್ರು ಕೇಳ್ತಿರೋದಿಷ್ಟೇ ನೇರವಾಗಿ ಹೈಕಮಾಂಡ್ ಮುಂದೆ, ನೀವು ನನ್ನನ್ನು ಮುಖ್ಯಮಂತ್ರಿ ಮಾಡ್ತಿರೋ ಇಲ್ವೋ? ಮಾಡ್ತೀನಿ ಅಂದರೆ ಯಾವಾಗ ಮಾಡ್ತೀರಾ? ಒಂದು ಕ್ಲಾರಿಟಿ ಕೊಡಿ. ಬಜೆಟ್ ಆದ್ಮೇಲೆ ಮಾಡ್ತೀರಾ, ಅಥವಾ ಪಂಚ ರಾಜ್ಯಗಳ ಚುನಾವಣೆ ಆದ್ಮೇಲೆ ಮಾಡ್ತೀರಾ, ಅಥವಾ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಸರಿಯಾದ ಅಕಾಮಿಡೇಷನ್ ಮಾಡಿ ಆಮೇಲೆ ನನ್ನ ಬಗ್ಗೆ ಯೋಚನೆ ಮಾಡ್ತೀರಾ? ಈಗ ಯೋಚನೆ ಮಾಡಿ ಸ್ನೇಹಿತರೆ. ಡಿ.ಕೆ. ಶಿವಕುಮಾರ್ ಅವರು ತ್ಯಾಗದ ಮಾತಾಡ್ತಿರೋದು ಅಧಿಕಾರ ತ್ಯಾಗದ ಮಾತು, ಅಥವಾ ಕ್ಲಾರಿಟಿ ಸಿಕ್ಕಿದ್ರೆ ಮಾಡಲ್ಲ ಅಂದರೆ ಪಕ್ಷ ತ್ಯಾಗದ ಮಾತು? ಬಹಳ ಬುದ್ಧಿವಂತರಾದ ನೀವು ಈಗ ಯೋಚನೆ ಮಾಡಿ, ಪಕ್ಷ ತ್ಯಾಗ ಮಾಡ್ತಾರೋ ಅಥವಾ ಅಧಿಕಾರ ತ್ಯಾಗ ಮಾಡಿ ತ್ಯಾಗದ ಮೂರ್ತಿ ಆಗ್ತಾರೋ? ಡಿ.ಕೆ. ಶಿವಕುಮಾರ್ ಅವರು ತ್ಯಾಗ ಮೂರ್ತಿ ಆಗ್ತಾರೋ, ಪಕ್ಷಕ್ಕೋಸ್ಕರ ನಿಷ್ಠರಾಗಿರ್ತಾರೋ, ಅಥವಾ ಪಕ್ಷನೇ ಅವರಿಗೆ ಒಂದು ಡೇಟ್ ಕೊಟ್ಟು ಮುಖ್ಯಮಂತ್ರಿ ಮಾಡುತ್ತೋ? ಇಲ್ಲ ಸಿದ್ದರಾಮಯ್ಯನವರೇ 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೋ? ಡಿ.ಕೆ. ಸುರೇಶ್ ಅವರು ತಾಳ್ಮೆಯ ಕಟ್ಟೆ ಒಡೆದು ಪಕ್ಷಾಂತರ ಮಾಡ್ತಾರೋ? ಇದು ನನ್ನ ಇವತ್ತಿನ ವಿಚಾರ. ಬಹಳ ಬುದ್ಧಿವಂತರು ನೀವು. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ. ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಶರಣಾರ್ಥಿ. ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್.